ನಮಸ್ಕಾರ ಎಲ್ಲರಿಗೂ. ಇವತ್ತು ಮಾಡುವಂತಹ ಅಭ್ಯಾಸವನ್ನು ಶೋಲ್ಡರ್ ಬ್ರೀತಿಂಗ್ ಅಂತ ಕರೆಯಲಾಗತ್ತೆ. ಇದು ಪ್ರಮುಖವಾದ ಪ್ರಭೇದ. ಇಷ್ಟು ದಿವಸ ವಿಭಾಗೀಯ ಪ್ರಾಣಾಯಾಮದಲ್ಲಿ ಮಾಡಿದ್ವಲ್ಲ, ಅಲ್ಲಿ ನಿಮ್ಗೆ ಸಾಧಾರಣವಾಗಿ ಸಿಗುವಂತಹ ಪ್ರಭೇದಗಳೇನಪ್ಪ ಅಂದರೆ, ಒಂದು ನಿಮಗೆ ಉದರ ಶ್ವಾಸಕ್ಕೆ ಇದನ್ನು ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಹೇಳಿದ್ನಲ್ಲ, ಅದನ್ನ ಇಟ್ಕೊಂಡು ನಿಮ್ಮ ಉಸಿರನ್ನು ತಗೊಳ್ತಾ ಹೊಟ್ಟೆ ಉಬ್ಸೋದು, ಉಸಿರನ್ನ ಹೊರಗಡೆ ಆಗ್ತಾ ಹೊಟ್ಟೆ ಒಳಗಡೆ ಹೋಗುವಂಥದ್ದು, ಸಾಧಾರಣವಾಗಿ ಇದನ್ನೇ ಅಭ್ಯಾಸ ಮಾಡುವಂಥದ್ದು. ಮತ್ತು ನಿಮ್ಮ ಇನ್ನೊಂದು ಮಧ್ಯಮ ಶ್ವಾಸ ಅಥವಾ ಚೆಸ್ಟ್ ಬ್ರೀತಿಂಗ್ ಅಂತ ಏನು ಪ್ರಾಕ್ಟೀಸ್ ಮಾಡಿದ್ವಿ, ಅದರಲ್ಲಿ ಚಿನ್ಮಯ ಮುದ್ರೆಯನ್ನು ಇಟ್ಕೊಂಡು ಉಸಿರನ್ನ ಹೊರಗಡೆ ಆಗ್ತಾ ಎದೆಯ ಭಾಗ ಒಳ್ಳೆ ತೊಗೊಂಡು ಭುಜಗಳನ್ನು ಮುಂದಕ್ಕೆ ತೊಗೊಳ್ಳೋದು, ಉಸಿರನ್ನು ತೊಗೊಳ್ತಾ ಎದೆಯ ಭಾಗ ಮುಂದಕ್ಕೆ ತಳ್ಳಿ ಭುಜಗಳನ್ನು ಹಿಂದಕ್ಕೆ ತೊಗೊಳ್ಳೋದು, ಈ ಪ್ರಭೇದವನ್ನೇ ಸಾಧಾರಣವಾಗಿ ಅಭ್ಯಾಸ ಮಾಡುವಂಥದ್ದು. ಅದೇ ರೀತಿ ಸಾಧಾರಣವಾಗಿ ಮಾಡುವಂಥ ಅಭ್ಯಾಸ ಬಂದು ಈ ಶೋಲ್ಡರ್ ಬ್ರೀತಿಂಗ್ಗೆ ಈ ಅಭ್ಯಾಸ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಿಮ್ಮ ಹೆಬ್ಬೆರಳಿನ ತುದಿಯನ್ನು ಕಿರುಬೆರಳಿನ ಮೂಲಕ್ಕೆ ತಾಗಿಸ್ತೀವಿ, ಮಿಕ್ಕ 4 ಬೆರಳನ್ನು ಹೆಬ್ಬೆರಳಿನ ಮೇಲೆ ಮಡಿಸ್ತೀವಿ. ಇದನ್ನು ಆದಿಮುದ್ರೆ ಅಂತ ಕರೆಯಲಾಗತ್ತೆ. ಯಾರ್ಯಾರಿಗೆ ಹೆಬ್ಬೆರಳಿನ ತುದಿಯನ್ನು ಕಿರುಬೆರಳನ್ನ ತಾಗಿಸಿ ಮೂಲಕ್ಕೆ ತಾಗಿಸಿ ಕೈಗಳನ್ನು ಮಡ್ಸೋಕ್ಕಾದರೆ ಒಳ್ಳೆಯದು. ಕೆಲವ್ರಿಗೆ ಏನಾಗುತ್ತೆ, ಕೈಯಿನ ಬೆರಳುಗಳು ಗಿಡ್ಡ ಇದ್ದರೆ ಅಥವಾ ಚಿಕ್ಕದಾಗಿತ್ತು ಅಂದರೆ ನಿಮ್ಗೆ ಇಲ್ಲಿವರೆಗೂ ತಲುಪೋದಕ್ಕಾಗಲ್ಲ. ಆಗೇನು ಮಾಡಿ ಅಂದರೆ, ನೀವು ಅಲ್ಲಿವರೆಗೂ ತಲುಪಲೇಬೇಕು ಅಂತೇನಿಲ್ಲ. ನೀವು ಹೆಬ್ಬೆರಳನ್ನು ಒಳಕ್ಕೆ ಮಡಿಸ್ಕೊಂಡು ನಿಮ್ಮ ಮಿಕ್ಕ 4 ಬೆರಳನ್ನು ಹೆಬ್ಬೆರಳ ಮೇಲೆ ಮಡಿಸಿದ್ರು ಸಾಕು. ಸೊ ಆದಿಮುದ್ರೆ ಯಾರು ತಲುಪೋಕ್ಕಾಗತ್ತೆ ತಲುಪಿಸ್ಕೊಂಡು ಕೈ ಬೆರಳುಗಳನ್ನು ಮಡಿಸ್ಕೊಳ್ಬೋದು. ಇದನ್ನು ನಿಮ್ಮ ತೊಡೆಯ ಭಾಗದ ಗಂಟಿನ ಮೇಲೆ ಇಡುವಂಥದ್ದು, ಇದನ್ನು ಬಂದು ಆದಿಮುದ್ರೆ ಅಂತ ಕರೆಯಲಾಗತ್ತೆ. ಈ ಸ್ಥಿತಿಗೆ ಬಂದು ಉಸಿರನ್ನು ಹೆಸರೇ ಸೂಚಿಸಾಗಿ ಶೋಲ್ಡರ್ ಬ್ರೀತಿಂಗ್ ಅಂದರೆ, ಇದರಲ್ಲಿ ಏನು ಮಾಡ್ತೀವಿ, ಭುಜಗಳಿಗೆ ಚಲನೆ ಕೊಟ್ಟು ನಾವು ಉಸಿರಾಟವನ್ನು ಮಾಡ್ತೀವಿ. ಇದರಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಭುಜಗಳನ್ನು ಮೇಲೆ ಕೆತ್ತೀವಿ, ಉಸಿರನ್ನು ಹೊರಗಡೆ ಹಾಕ್ತಾ ಭುಜಗಳನ್ನು ಕೆಳಗೆ ತೆಗೆದುಕೊಳ್ತೀವಿ. ಒಂದ್ಸರಿ ಅಭ್ಯಾಸ ಮಾಡಿ ತೋರಿಸ್ತೀನಿ ನೋಡಿ. ಉಸಿರನ್ನು ಹೊರಗಡೆ ಹಾಕ್ತೀವಿ, ಉಸಿರನ್ನು ತಗೊಳ್ತಾ ಹೀಗೆ ಭುಜಗಳನ್ನು ಮೇಲೆ ಕೆತ್ತೋದು, ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಭುಜಗಳನ್ನು ಕೆಳಗೆ ತರುವಂಥದ್ದು. ಹೀಗೆ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವಂಥದ್ದು. ಇದನ್ನು ನೀವು 5ರಿಂದ 10 ನಿಮಿಷದವರೆಗೂ ನೀವು ಉಸಿರಾಟವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಅಥವಾ ನೀವು 5 ನಿಮಿಷ ಬಂದು ನೀವು ಉದರ ಶ್ವಾಸವನ್ನು ಅಭ್ಯಾಸ ಮಾಡಿ, 5 ನಿಮಿಷ ಬಂದು ಮಧ್ಯಮ ಶ್ವಾಸವನ್ನು ಚಿನ್ಮುದ್ರೆ ಇಟ್ಕೊಂಡು ಮಧ್ಯಮ ಶ್ವಾಸವನ್ನು ಅಭ್ಯಾಸ ಮಾಡ್ಬೋದು. ಆಮೇಲೆ ಇನ್ನೊಂದು 5 ನಿಮಿಷ ಬಂದು ನೀವು ಆದಿಮುದ್ರೆಯನ್ನು ಇಟ್ಕೊಂಡು ಈ ಉರಶ್ವಾಸ ಅಥವಾ ಶೋಲ್ಡರ್ ಬ್ರೀತಿಂಗ್ ಅಂತ ಏನು ಕರಿತೀವಿ, ಇದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಬೋದು. ಅಂದರೆ ನಿಮಗೆ ಏನಂದರೆ, ಒಬ್ಬೊಬ್ರಿಗೆ ಒಂದೊಂದು ಪ್ರಭೇದ ಅಭ್ಯಾಸಗಳು ತುಂಬ ಪರಿಣಾಮಕಾರಿ ಅಂತ ಅನುಭವಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾವು ಇರುವಂತಹ ಎಲ್ಲ ಪ್ರಭೇದಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಯಾವುದನ್ನು ನೀವು ಎಷ್ಟು ಅಭ್ಯಾಸ ಮಾಡಿ, ಇಷ್ಟು ಅಭ್ಯಾಸ ನಿಮ್ಗೆ ಯಾವುದು ಪರಿಣಾಮಕಾರಿ ಅನಿಸುತ್ತೋ ಅದನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ಬೋದು. ಎಲ್ಲದಕ್ಕೂ ಸಹ ಹೆಚ್ಚು ಕಡಿಮೆ ಅದೇ ರೀತಿಯ ಪರಿಣಾಮ ಇದ್ದೇ ಇರುತ್ತೆ. ನಿಮ್ಗೇನಾದ್ರು ಇದು ನಿಮ್ಗೆ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ, ನೀವು ಹಿಂದೆ ಮಾಡೋದಲ್ಲ, ಈ ಅಭ್ಯಾಸಗಳು ನಿಮಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಅಂದರೆ ನೀವು ಅದೇ ಪ್ರಭೇದವನ್ನು ನೀವು ಅಭ್ಯಾಸವನ್ನು ಮಾಡ್ತಾ ಮುಂದುವರಿಸ್ತಾ ಹೋಗ್ಬೋದು. ಈ ವಿಭಾಗೀಯ ಪ್ರಾಣಾಯಾಮದಲ್ಲಿ ಇವತ್ತಿಗೆ ನಿಮಗೆ 3 ವಿಭಾಗಗಳು ಮುಗಿಸ್ದಂಗೆ ಆಯಿತು. ಅಂದರೆ ನಾವು ಉದರ ಶ್ವಾಸ ಮತ್ತು ಅದರ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ವಿ. ಅದಾದ ನಂತರ ಥೊರಾಸಿಕ್ ಬ್ರೀತಿಂಗ್ ಅಥವಾ ಮಧ್ಯಮ ಶ್ವಾಸ ಅಂತ ಹೇಳಿದ್ವಿ, ಅದರ ಪ್ರಭೇದಗಳನ್ನು ಸಹ ಅಭ್ಯಾಸ ಮಾಡಿದ್ದಾಯಿತು. ಮತ್ತು ಇವಾಗ ಬಂದು ಶೋಲ್ಡರ್ ಬ್ರೀತಿಂಗ್ ಅಥವಾ ಉರಶ್ವಾಸ ಅಂತ ಏನು ಹೇಳ್ತೀವಿ, ಅಥವಾ ಕ್ಲಾವಿಕ್ಯುಲರ್ ಬ್ರೀತಿಂಗ್ ಅಂತ ಏನು ಹೇಳ್ತೀವಿ, ಅದರ ಪ್ರಭೇದಗಳನ್ನು ಸಹ ನಾವು ಇವಾಗ ಅಭ್ಯಾಸವನ್ನು ಮಾಡಿದ್ದೀವಿ. ಇಷ್ಟು ಪ್ರಭೇದಗಳು ಇಷ್ಟು ದಿವಸ ಬಂದು ವಿಭಾಗೀಯ ಪ್ರಾಣಾಯಾಮ ಅಥವಾ ಸೆಕ್ಷನಲ್ ಬ್ರೀತಿಂಗ್ದು ಬೇರೆ ಬೇರೆ ಸೆಕ್ಷನ್ಸ್ಗಳು ಅಥವಾ ವಿಭಾಗಗಳನ್ನು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ಅಭ್ಯಾಸಗಳಿಗೆ ನಾವು ಮುಂದುವರಿತಾ ಹೋಗೋಣ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಎಲ್ಲ ಹಾಕುವಂಥ ವಿಡಿಯೋಗಳು ನಿಮಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಅಥವಾ ಇನ್ನೊಂದಷ್ಟು ಜನಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ, ದಯವಿಟ್ಟು ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಪರಿಚಯಸ್ಥರಿಗಾಗಲಿ ಇದನ್ನು ತಲುಪಿಸ್ಬೋದು, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾವು ಇನ್ನಷ್ಟು ಮುಂದಿನ ಪ್ರಾಣಾಯಾಮದೊಂದಿಗೆ ಭೇಟಿ ಮಾಡೋಣ. ಮತ್ತು ನಾವು ಹಾಕುವಂಥ ವಿಡಿಯೋದಲ್ಲಿ ಏನೇ ನಿಮಗೆ ಸಂದೇಹಗಳಿದ್ರೂ ಸಹ ಧಾರಾಳವಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬರೀಬೋದು. ಅದನ್ನು ನಾನು ನನ್ನ ಜ್ಞಾನದ ಮಟ್ಟಿಗೆ ನಾನು ಅದನ್ನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.